ವೆಲ್ಕಮ್ ಟು ಡೇ 24 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್ ಆ್ಯಂಡ್ ಲಾಸ್ಟ್ ಡೇ ಆಫ್ ಆರ್ ಟ್ರಿಪ್. ಇವತ್ತು ಡೇ ಶುರುವಾಗಿದ್ದು ಈ ಸ್ಟ್ರೀಮ್ ಹತ್ರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇವತ್ತು ಏನೂ ಪ್ಲ್ಯಾನ್ ಇರಲಿಲ್ಲ. ಆರಾಮಾಗಿ ರೆಸಾರ್ಟಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಿಂದ ಬ್ಯಾಂಗ್ಳೂರ್ ಕಡೆಗೆ ಪ್ರಯಾಣನ ಶುರು ಮಾಡ್ಕೊಂಡ್ವಿ. ಸ್ಟ್ರೀಮ್ ವಾಟರ್ ತುಂಬಾ ಕೋಲ್ಡ್ ಇತ್ತು, ಸೊ ಅಲ್ಲಿ ಆಟ ಆಡೋದಕ್ಕಾಗಲಿಲ್ಲ. ವಾಪಸ್ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗಿದ್ದು ನಾವು ಪೂಲ್ ಕಡೆಗೆ. ಮಂಡೇ ಆಗಿರೋದ್ರಿಂದ ರೆಸಾರ್ಟಲ್ಲಿ ಯಾರೂ ಇರಲಿಲ್ಲ, ನಾವು ಮಾತ್ರನೇ ಇದ್ವಿ. ಸೊ ಹಾಡು ಹಾಕ್ಕೊಂಡು ನಮಗೆ ಇಷ್ಟ ಬಂದಂಗೆ ರೆಸಾರ್ಟೇ ನಮ್ಮದು ಅನ್ನೋ ಫೀಲಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಪೂಲಲ್ಲಿ ಬಿದ್ದು ಆಟ ಆಡಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅಲ್ಲೂ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಇದಾದ ನಂತರ ಹೋಗಿ ಪ್ಯಾಕಿಂಗ್ ಶುರು ಮಾಡ್ಕೊಂಡ್ವಿ. ತುಂಬಾ ಒಂಥರ ಸ್ಯಾಡ್ ಮೂಮೆಂಟ್. ಆಗೋಯ್ತಲ್ಲ ಇಷ್ಟು ಬೇಗ ಟ್ರಿಪ್ ಅಂತ ಅನಿಸ್ತಿತ್ತು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವಾಯ್ನಾಡ್ಗೆ ಬಾಯ್ ಬಾಯ್ ಹೇಳಿ ನಾವು ಹೊರಟಿತ್ತು ಬ್ಯಾಂಗ್ಳೂರ್ ಕಡೆಗೆ. ನಾವು ಇದ್ದಿದ್ದಂಥ ರೆಸಾರ್ಟ್ ಪಕ್ಕದಲ್ಲೇ ಈ ಲಕಡಿ ವ್ಯೂ ಪಾಯಿಂಟ್ ಇತ್ತು, ಅದನ್ನು ನೋಡಿಕೊಂಡು ಸೀದಾ ಹೊಟ್ಟಿದ್ದು ನಾವು ವೈನಾಡ್ ಅಡ್ವೆಂಚರ್ ಪಾರ್ಕ್ಗೆ. ಸಾಕಷ್ಟು ಅಡ್ವೆಂಚರ್ ಪಾರ್ಕ್ಸ್ ಅವೈಲೇಬಲ್ ಇರುತ್ತೆ ವೈನಾಡ್ ಸುತ್ತಮುತ್ತಲೂ. ಬಟ್ ಇದು ನಮಗೆ ತುಂಬಾ ಇಷ್ಟ ಆಯಿತು, ಬಿಕಾಸ್ ಇಲ್ಲಿನ ಆ್ಯಕ್ಟಿವಿಟೀಸ್ ವೆರಿ ಡಿಫ್ರೆಂಟ್, ವೆರಿ ಯೂನೀಕ್ ಆಗಿತ್ತು. ಇವಾಗ ನಾವೇನು ಹೋಗ್ತಿದ್ದೀವಲ್ಲ ಇದನ್ನು ಹ್ಯಾಮಾಕ್ ರೈಡ್ ಅಂತ ಕರೀತಾರೆ. ಈ ಥರ ಸ್ವಿಂಗ್ಸ್ನ ಅಟ್ಯಾಚ್ ಮಾಡಿ ಫ್ಯಾಮಿಲಿ ಆಫ್ 3 ಅಥವಾ 3 ಪೀಪಲ್ಗೆ ಅಕಾಮಿಡೇಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಜಿಪ್ಲೈನ್ ಇತ್ತು, ರೋಲೋ ಕೋಸ್ಟರ್ ಜಿಪ್ಲೈನ್ ಇತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಅಡ್ವೆಂಚರ್ ಪಾರ್ಕ್ ಅಂದರೆ ಈ ಜಾಯಿಂಟ್ ಸ್ವಿಂಗ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಈ ಜಾಯಿಂಟ್ ಸ್ವಿಂಗ್ ಎಕ್ಸ್ಪೀರಿಯನ್ಸ್. ಸೊ ನೀವು ವಯನಾಡ್ಗೆ ಹೋದರೆ ವಯನಾಡ್ ಅಡ್ವೆಂಚರ್ ಪಾರ್ಕ್ ಅನ್ನೋವಂಥ ಜಾಗದಲ್ಲಿ ಈ ಜಾಯಿಂಟ್ ಸ್ವಿಂಗ್ನ ಟ್ರೈ ಮಾಡೋದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಪ್ರಯಾಣನ ಶುರು ಮಾಡ್ಕೊಂಡ್ವಿ. ಆ್ಯಂಡ್ ವಯನಾಡಲ್ಲಿ ವಾಲ್ನಟ್ ಕೇಕ್ಸ್ ಅನ್ನುವಂಥ ಬೇಕ್ರಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಕ್ರೀಮ್ ಬನ್ ಡಿಫ್ರೆಂಟಾಗಿ ಮಾಡಿರ್ತಾರೆ. ಸೊ ಅದನ್ನು ಕೂಡ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಜರ್ನಿ ಕಂಟಿನ್ಯೂಸ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಮಧ್ಯದಲ್ಲಿ ಲಂಚ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಮಧ್ಯದಲ್ಲಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ, ಒಳ್ಳೆ ನಿದ್ದೆ ಮಾಡಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಡಿನ್ನರ್ಗೆ ಅಂತ ಮತ್ತೆ ಸ್ಟಾಪ್ನ ಕೊಟ್ವಿ. ಈ ಪೂರ್ತಿ ಟ್ರಿಪ್ಪಲ್ಲಿ ಹೆಲ್ದಿ ಮೀಲ್ಸ್ ತೊಗೊಳಕ್ಕೆ ಆಗಲೇ ಇಲ್ಲ. ರೈಸ್ನ ತಿಂದೆ, ಕಾಫಿ ಟೀನ ಕುಡಿದೆ, ಬಿಕಾಸ್ ಅನ್ಅವಾಯ್ಡಬಲ್ ಸಿಚುವೇಶನ್ಸ್, ತಲೆನೋವು ಅಥವಾ ಬಾಡಿ ಏಕ್ಸ್ ಇದ್ದಾಗ ಕಾಫಿ ಟೀ ಬೇಕೇ ಬೇಕಾಗುತ್ತೆ. ಸೊ ಅಷ್ಟಾಗೆ ಹೆಲ್ದಿ ಮೀಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಲಿಲ್ಲ. ವಾಕ್ ಆ್ಯಕ್ಟಿವಿಟಿ ಎಲ್ಲ ಮಾಡಿದೆ, ಬುಕ್ ಓದೋದಕ್ಕೆ ಆಗಲಿಲ್ಲ ಅಷ್ಟೇ. ಆದಷ್ಟು ಅಲ್ಲಿ ಗೆಟ್ ಬ್ಯಾಕ್ ಟು ಟ್ರ್ಯಾಕ್ ಬೈ ನೆಕ್ಸ್ಟ್ ವೀಕ್. ಫೈನಲಿ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 1 ಗಂಟೆ ಆಗಿಬಿಟ್ಟಿತ್ತು. ಆ್ಯಂಡ್ ಎಷ್ಟೇ ಲೇಟ್ ಆದ್ರೂ ನನಗೆ ಒಂದು ಹ್ಯಾಬಿಟ್ ಇರುತ್ತೆ, ಎಲ್ಲ ಅನ್ಪ್ಯಾಕ್ ಮಾಡಿ ವಾಷಿಂಗ್ ಮಿಷಿನ್ ಲೋಡ್ ಮಾಡಿ ಅದ್ರ ಜಾಗದಲ್ಲಿ ಇಡೋವರೆಗೂ ಸಮಾಧಾನ ಇರೋದಿಲ್ಲ. ನಂತರ ಯಾರಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.